ನಿನ್ನೆ ಸಭೆಯಲ್ಲಿ ನಿಮ್ಮ ಟೀಮ್ ಕೆಲವು ಜನರು ನೋಡ್ರಿ, ನಾ ಹೇಳೆ 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗಿವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರುವುದರಿಂದ ಹೋಗಿವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗಿ ಹೇಳಿವಿ, ನಾವು ಯಾರಿಗೂ ಬೇಡಲಿಲ್ಲ. ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರ ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕನ ನಾಳೆ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ರಿಂದ ನಮ್ಮ ಸರ್ಕಾರ ಹೋಗಿದ್ದೆ, ಮಾಜಿ ಆಗಿದ್ದಾರೆ. ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪು ಅನ್ಬೇಡ್ರಿ, ನಿಷ್ಠಾಂತ BJPಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡುದಿಲ್ಲ, ಆ ಮಾತು ಬೇರೆ. ಹೊಡೀರಿ, ನಿಮಗೂ ಗೌರವ ಬರ್ತದೆ. ಇವರೆಲ್ಲ ವಕಫ್ ಸಲುವಾಗಿ ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ರೆ ಅದು ನಿಷ್ಠಾವಂತ BJP, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡೆದಿರಿ, ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರ್ರಿ? ಎಲ್ಲಿ ಲೆಕ್ಕ ಕೊಡ್ರಪ್ಪ ನಿಮ್ಮ. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವ್ರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ. ಇಡೀ ದೇಶಾದ್ಯಂತ ವಕಫದ ಕರಾಳ ಇವತ್ತು ನೋಡ್ರಿ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ, ಅದೇನು ಇವತ್ತು ಇದು ನಡೀಲಾಕತ್ತೈತಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ, ಅದನ್ನು ವಕಫತ್ತ 1 ಇಂಚ್ ಕೊಡುದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಹಂಗ ನಾವು ಹೇಳ್ತೀವಿ, ನಾವೆತ್ತೇನು ಹೋರಾಟ ಮಾಡಕತ್ತೀವಿ, ಭಾರತ ದೇಶದ 1 ಇಂಚು ವಕಫಕ್ಕೆ ಬಿಟ್ಟು ಕೊಡೋದಿಲ್ಲ. ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಭೂಮಿದು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಲಗಾ ಹೊಡಿಲಿ, ಜಮೀರ್ ಅಹಮದ್ ಖಾನ್ ಲಗಾ ಹೊಡಿಲಿ, ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ. ಎಲ್ಲ ವಕಫ್ ಆಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಕಟ್ಸಿಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.